ಬಾರ್ನಲ್ಲಿ ಕ್ಯಾಶಿಯರ್ ಜೊತೆ ಪುಂಡರು ಕಿರಿಕ್ ಮಾಡ್ಕೊಂಡಿದ್ದಾರೆ. ಬಾರ್ನಿಂದ ಬಿಯರ್ ಕೇಸನ್ನ ಹೊತ್ತೊಯ್ದುಬಿಟ್ಟಿದ್ದಾರೆ ಪುಂಡರು. ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ. ಪುಂಡರ ಪುಂಡಾಟದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ ಸಿಕ್ಕಿದೆ. ಗಲಾಟೆ ಮಾಡಿದಂತ ಕಿಶೋರ್ ಚಂದನ್ ಸೇರಿ 7 ಮಂದಿಯ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಿಕೊಳ್ಳಲಾಗಿದೆ. ಬಾರ್ ಕ್ಲೋಸ್ ಮಾಡ್ತಿದ್ದಾಗ ಬಂದು ಕಿರಿಕ್ ಮಾಡಿದ್ದಾರೆ ಗುಂಪಿನವರು. 7 ಮಂದಿ ಆರೋಪಿಗಳ ಪೈಕಿ ಕಿಶೋರ್ ಚಂದನ್ನನ್ನ ಬಂಧಿಸಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಬಾರಿನೇನ್ ಕ್ಲೋಸ್ ಮಾಡಬೇಕು ಅನ್ನೋಷ್ಟೊತ್ತಿಗೆ ಬಂದು ಬೇಕು ಅಂತ ಕಿರಿಕ್ ಮಾಡಿದ್ದಾರೆ ಅಂತ ಕ್ಯಾಶಿಯರ್ ಜೊತೆಗೆ ಪುಂಡರು ಕಿರಿಕ್ ಮಾಡ್ಕೊಂಡಿರೋದು. ಜೊತೆಗೆ ಬಾರ್ನಿಂದ ಬಿಯರ್ ಕೇಸನ್ನ ಹೊತ್ತೊಯ್ದು ಬಿಟ್ಟಿದ್ದಾರೆ ಪುಂಡರು. ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಪುಂಡರ ಪುಂಡಾಟದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ ಸಿಕ್ಕಿದೆ. ಇನ್ನು ಗಲಾಟೆ ಮಾಡಿದಂತ ಕಿಶೋರ್ ಚಂದನ್ ಸೇರಿ 7 ಮಂದಿಯ ವಿರುದ್ಧ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಒಟ್ಟು 7 ಜನ ಇದ್ರಂತೆ, ಒಟ್ಟಿಗೆ ಬಂದಿದ್ದಾರೆ, ಕಿರಿಕ್ ಮಾಡಿದ್ದಾರೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಏನೋ ಇವ್ರದೇ ಬಾರ್ ಏನೋ ಅಥವಾ ಇವ್ರ ಮಾವಂದೇನೋ ಅನ್ನೋ ರೇಂಜ್ನಲ್ಲಿ ಆ ಬಾರ್ನಲ್ಲಿ 10 ಕೂತಿರೋದನ್ನ ನೋಡಿ. ಕ್ಯಾಶಿಯರ್ ಮುಂದೆ ಯಾರಿಗೋ ಫೋನ್ ಮಾಡಿ ಮಾತಾಡ್ತಿದ್ದಾರೆ. ಅದು ಏನು ಮಾತಾಡ್ತಿದ್ದಾರೋ ಏನೋ ಗೊತ್ತಿಲ್ಲ. ಸೊ ಕ್ಲೋಸ್ ಮಾಡೋ ಟೈಮ್ ಆಯಿತು ಅಂತ ಕ್ಯಾಶಿಯರ್ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಕೇಳಿಲ್ಲ. ಬೇಕು ಅಂತ ಬಂದು ಕಿರಿಕನ್ನು ತೆಗೆದಿರೋದು. ಎಲ್ಲರೂ ಬಿಯರ್ ಕೇಸನ್ನು ಹೊತ್ತು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಈಗ ಇಬ್ಬರೇನೋ ಸಿಕ್ಕಿದ್ದಾರೆ. ಇನ್ನು ಉಳಿದವರು ಎಲ್ಲಿದ್ದಾರೆ ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಪಾಪ ಆ ಕ್ಯಾಶಿಯರ್ಗೆ ಏನು ಮಾಡಬೇಕು ಹೇಳಿ? ಅವರು ಹೊಟ್ಟೆಪಾಡಿ ಕೆಲಸ ಮಾಡ್ತಾ ಇರ್ತಾರೆ. ಇವ್ರ ಥರ ಶೋಕಿಗೋಸ್ಕರ ಅಲ್ಲ. ಜಗಳ ಗಣಪತಿ ಹಬ್ಬದಲ್ಲಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಸಿಸಿಟಿವಿಯ ವಿಜುವಲ್ಸ್ ಅನ್ನು ನಾವು ಗಮನಿಸ್ತಾ ಇದ್ದೀವಿ. ಎಲ್ಲರೂ ಕುಡಿದ ಮತ್ತಿನಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ. ಬಂದು ಕಿರಿಕ್ ಮಾಡಿದ್ದಾರೆ. ಯಾಕೆ ಕಿರಿಕ್ ಆಯಿತು? ಸೊ 7 ಜನರ ಪೈಕಿ 2 ಅರೆಸ್ಟ್ ಮಾಡಿದ್ದಾರೆ. ಇನ್ನುಳಿದವ್ರ ಕತೆಗೇನು? ಬಾರ್ ಕ್ಯಾಶಿಯರ್ಗೆ ಆವಾಜ್ ಆಗ್ತಿರ್ತಕ್ಕಂಥ ಒಂದು ಘಟನೆ ಇದಾಗಿರ್ತಕ್ಕಂಥದ್ದು. ಮುಖ್ಯವಾಗಿ ನಂಜನಗೂಡು ತಾಲೂಕಿನ ಹುಲ್ಲಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಘಟನೆ ಏನಿದೆ, ಇಲ್ಲಿ ಬಾರ್ ಓಪನ್ ಇರುವಂತಹ ಸಂದರ್ಭ, ಮುಗಿದಂತಹ ಸಂದರ್ಭ, ಏನು ಈ ಒಂದು ಬಾರ್ ಅನ್ನು ಕ್ಲೋಸ್ ಮಾಡುವಂತಹ ಸಂದರ್ಭದಲ್ಲಿ ಈ 7 ಜನ ತೆರಳುತ್ತಾರೆ. ಈ ಪುಂಡರು ತೆರಳಿದಂತಹ ಸಂದರ್ಭದಲ್ಲಿ ಬಾರ್ ಕ್ಲೋಸ್ ಮಾಡ್ತಾ ಇರ್ತಕ್ಕಂಥ ಕ್ಯಾಶಿಯರ್ ತಮ್ಮ ಹಣವನ್ನ ಎಣಿಸುವಂತಹ ಕೆಲಸದಲ್ಲಿ ತೊಡಗಿರ್ತಾರೆ. ಜೊತೆಗೆ ಆ ಒಂದು ಬಾರ್ ಅನ್ನ ಕ್ಲೋಸ್ ಮಾಡುವಂತಹ ಸಮಯ ಕೂಡ ಆಗಿರುತ್ತೆ. ಈ ವೇಳೆ ಅವರು ಮನಬಂದಂತೆ ಅಲ್ಲಿ ಕ್ಯಾಶಿಯರ್ಗೆ ಆವಾಜನ್ನ ಹಾಕ್ತಕ್ಕಂಥದ್ದು, ಜೊತೆಗೆ ತಮಗೆ ಬೇಕಾದಂತಹ ಮದ್ಯವನ್ನ ತೆಗೆದುಕೊಂಡು ಹೋಗುವಂತ ಒಂದು ಕೆಲಸವನ್ನು ಮಾಡ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಆತನಿಗೆ ಏನು ಅಲ್ಲಿ ಆವಾಜ್ ಆಗ್ತಕ್ಕಂತ ದೃಶ್ಯಗಳನ್ನು ಕೂಡ ನಾವು ಗಮನಿಸಬಹುದು. ಜೊತೆಗೆ ಅಲ್ಲಿ ಇದ್ದಂತಹ ಮದ್ಯವನ್ನ ಬಾಕ್ಸ್ ಗಟ್ಟಲೆ ತೆಗೆದುಕೊಂಡು ಹೋಗುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಕ್ಕಂತ ಪ್ರಯತ್ನದಲ್ಲಿ ಅವರು ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಆತ ತಡೆಯುವಂತಹ ಒಂದು ಕೆಲಸಕ್ಕೂ ಕೂಡ ಮುಂದಾಗ್ತಾನೆ. ಆದ್ರೆ ಆತನಿಗೆ ಅವಾಚ್ಯ ಶಬ್ದಗಳಿಂದ ಏನು ನಿಲ್ಲಿಸೋದ್ರ ಜೊತೆಗೆ ಬಲವಂತವಾಗಿ ಶಟರ್ ಅನ್ನ ಓಪನ್ ಮಾಡಿ ಒಳಗೆ ಪ್ರವೇಶವನ್ನ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಬಾರ್ನ ಕ್ಲೋಸ್ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಆತನಿಗೆ ಹಲ್ಲೆ ಮಾಡುವಂತಹ ಒಂದು ಪ್ರಯತ್ನಕ್ಕೂ ಕೂಡ ಮುಂದಾಗಿದ್ರು ಅಂತಲೂ ಕೂಡ ಹೇಳಲಾಗ್ತಾ ಇರತಕ್ಕಂಥದ್ದು. ಹೀಗಾಗಿ ಈ ವೇಳೆ ಏನು ಬಾರನ್ನ ಕ್ಲೋಸ್ ಮಾಡುವಂತಹ ಸಂದರ್ಭದಲ್ಲಿ ಕಿಶೋರ್ ಚಂದನ್ ಜೊತೆಗೆ ಆತರ ಇಬ್ಬರ ಜೊತೆ ಸೇರಿ 5 ಮಂದಿ ಬಾಗಿಲ ಬಳಿ ನಿಂತು ಏನು ಆವಾಜಗಳನ್ನ ಹಾಕಿರ್ತಕ್ಕಂಥದ್ದು ಇರ್ಬೋದು, ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಬಾರದಲ್ಲಿದ್ದಂತಹ ಮದ್ಯವನ್ನು ತೆಗೆದುಕೊಂಡು ಹೋಗುವಂತ ಒಂದು ಕೆಲಸವನ್ನು ಏನ್ ಮಾಡಿದ್ದಾರೆ. ಇದರಿಂದಾಗಿ ಆತ ಹುಲ್ಲಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸತಕ್ಕಂತ ಒಂದು ಕೆಲಸವನ್ನ ಮಾಡಿದ್ರು. ಈ ಒಂದು ಹಿನ್ನೆಲೆಯಲ್ಲಿ ಪ್ರಕರಣವನ್ನು ತೆಗೆದುಕೊಂಡಂತಹ ಪೊಲೀಸರು ಇಬ್ಬರು ಅಂದ್ರೆ ಏನು ಇಬ್ಬರನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ಳೋ ಮುಖಾಂತರ ಇನ್ನು ಪರಾರಿಯಾಗಿರ್ತಕ್ಕಂಥವ್ರನ್ನು ಕೂಡ ಪತ್ತೆ ಹಚ್ಚುವಂತಹ ಒಂದು ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ರಾತ್ರಿಯ ವೇಳೆ ಬಾರನ್ನು ಕ್ಲೋಸ್ ಮಾಡುವಂತಹ ಸಂದರ್ಭದಲ್ಲಿ ಘಟನೆ ನಡೆದಿರ್ತಕ್ಕಂಥದ್ದು ಅಕ್ಕಪಕ್ಕದ ಮಂದಿಯನ್ನು ಒಂದು ರೀತಿ ಬೆಚ್ಚಿ ಬೀಳಿಸಿದೆ ಅಂತ ಕೂಡ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಪುಂಡರ ಹಾವಳಿ ಎಷ್ಟು ಮಟ್ಟಿಗಿದೆ ಅನ್ನೋದು ಇಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಹೀಗಾಗಿ
ಬಾರ್ ಕ್ಯಾಶಿಯರ್ಗೆ ಆವಾಜ್ ಆಗ್ತಕ್ಕಂಥದ್ದು ಇರ್ಬೋದು, ಜೊತೆಗೆ ಬಾರ್ನಲ್ಲಿ ಇದ್ದಂತಹ ಮದ್ಯದ ಬಾಕ್ಸ್ಗಳನ್ನು ತೆಗೆದುಕೊಂಡು ಹೋಗುವಂತ ಒಂದು ಕೆಲಸವನ್ನು ಮಾಡ್ತಕ್ಕಂಥದ್ದು ಇರ್ಬೋದು. ಈ ಒಂದು ಹಿನ್ನೆಲೆಯಲ್ಲಿ ಆ 7 ಮಂದಿಯ ಮೇಲೆ ಈಗ FIR ದಾಖಲಾಗೋದ್ರ ಜೊತೆಗೆ ಇಬ್ಬರನ್ನ ಬಂಧಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡೋದ್ರ ಜೊತೆಗೆ ಮತ್ತಷ್ಟು ಮಂದಿಗೆ ಈಗ ಬಲೆಯನ್ನು ಬೀಸಿರ್ತಕ್ಕಂಥ ಒಂದು ಪೊಲೀಸರು ಈಗ ಅವ್ರನ್ನ ಬಂಧಿಸುವಂತಹ ಒಂದು ಕಾರ್ಯಕ್ಕೆ ಕೂಡ ತೊಡಗಿರ್ತಕ್ಕಂಥದ್ದು. ಏನು ಆವಾಜ್ ಆಗ್ತಿರ್ತಕ್ಕಂಥ ಒಂದು ವಿಚಾರ ಸಂಬಂಧ. ಓಕೆ, ಥ್ಯಾಂಕ್ ಯು ಪುನೀತ್. ಆಮೇಲೆ ಡೀಟೇಲ್ಸ್ಗಾಗಿ ಬೇಕು ಅಂದ್ರೆ ನಾನು